ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ನೂತನ ಗೌಡ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತೊಂದು ಚಿಕ್ಕ ಚಿಕ್ಕ ಪ್ಲ್ಯಾಂಟ್ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಆಲ್ಗೆ ಕ್ಲಿಕ್ ಕೊಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಆವಾಗ ನಾನು ಮಾಡುವಂತಹ ವಿಡಿಯೋಗಳು ನಿಮಗೆ ಬರುತ್ತೆ, ನಿಮಗೆ ಬೇಕಾದಂತಹ ಇನ್ಫಾರ್ಮೇಷನ್ ಸಿಗುತ್ತೆ. ಇದು ಏನಂತಂದರೆ ಜೇಡ್ ಪ್ಲ್ಯಾಂಟ್, ನಿಮಗೆ ಗೊತ್ತಿದೆ ಅಲ್ಲ ನೋಡಿ, ಜೇಡ್ ಪ್ಲ್ಯಾಂಟು. ನಾನು ಈ ಥರ ಐಸ್ ಕ್ರೀಮ್ ಡಬ್ಬಿಗೆ, ಒಂದು ಪುಟ್ಟದಾದಂತಹ ಐಸ್ ಕ್ರೀಮ್ ಡಬ್ಬಿಗೆ ನೆಟ್ಬಿಟ್ಟು ಡೆಕೋರೇಟ್ ಮಾಡಿದ್ದೀನಿ. ಈ ಜೇಡ್ ಪ್ಲ್ಯಾಂಟು ತುಂಬಾ ಒಳ್ಳೆಯದು, ಮನೇಲಿ ಧನ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ವಾಸ್ತು ಗಿಡ ಇದು, ತುಂಬಾ ಒಳ್ಳೆಯದು. ಈ ಜೇಡ್ ಪ್ಲ್ಯಾಂಟನ್ನು ನಾನು ನೆಟ್ಕೊಂಡಿದ್ದೀನಿ. ಮತ್ತು ಇಲ್ಲೊಂದು ನೋಡಿ ಹಾಕಿದ್ದೀನಿ, ಇದು ಆಯಿಲ್ ಬಾಟಲನ್ನು ನಾನು ಈ ಥರ ಕುದುರೆ ಥರ ಕಟ್ ಮಾಡಿಬಿಟ್ಟು ಡೆಕೋರೇಟ್ ಮಾಡಿಬಿಟ್ಟು ನಾನು ನೆಟ್ಟಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಈ ಏನು ಜೇಡ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ, ಇದಕ್ಕೆ ನೀವು ಕೆಲವರು ಏನು ಮಾಡ್ತಾರೆ, ನಮ್ಮ ಮನೇಲಿ ಬರೋದೇ ಇಲ್ಲ, ಅದು ಹೇಗೆ ನೆಡೋದು, ಮತ್ತು ನಮ್ಮ ಮನೇಲಿ ಬರೋದೇ ಇಲ್ಲ, ನೆಟ್ಟರೆ ಅದು ಕೊಳ್ತೋಗ್ಬಿಡುತ್ತೆ, ಬರೋದಿಲ್ಲ, ಎಲೆ ಎಲ್ಲ ಉದುರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡಬೇಕು ನೀವು ಅಂತಂದರೆ, ನೀವು ಇದಕ್ಕೆ ವಾರಕ್ಕೆ ಒಂದೇ ಸರಿ ನೀರನ್ನು ಹಾಕಬೇಕು. ಯಾಕೆ ಅಂತಂದರೆ ಅದರ ಎಲೆಯಲ್ಲಿ ಕೂಡ ನೀರಿನ ಅಂಶ ಇರುತ್ತೆ, ಮತ್ತು ಇದು ನೀರನ್ನು ಶೇಖರಣೆ ಮಾಡಿ ಇಟ್ಕೊಳ್ಳುತ್ತೆ. ಸೊ ನೋಡಿ, ನಾನು ಇದು ಪುಟ್ಟ ಗಿಡಕ್ಕೆ ನೆಟ್ಟಿದ್ದೀನಿ. ಇದಕ್ಕೆ ನೀವು ವಾರಕ್ಕೆ ಒಂದು ಸರಿ ನೀರು ಹಾಕಿದ್ರೆ ಸಾಕು, ನೀಟಾಗಿ ವಾರಕ್ಕೆ ಒಂದು ಸರಿ ನೀರು ಹಾಕಿದ್ರೆ ಸಾಕು. ಮತ್ತು ನೋಡಿ, ಈ ಥರ ನೀವು ವಾರಕ್ಕೆ ಒಂದು ಸರಿ ನೀರು ಹಾಕಿ, ಆಮೇಲೆ ಏನು ಮಾಡಬೇಕು, ನೀವು ಇದನ್ನು ಡೈಲಿ ಅಟ್ಲೀಸ್ಟ್ ಒಂದು 1 ಅವರ್ ಆದರೂ ಕೂಡ ಇದಕ್ಕೆ ಬಿಸಿಲು ಬೀಳಬೇಕು. ಬರೀ ನೆರಳಲ್ಲಿಟ್ಟರೆ ಈ ಗಿಡ ಬರೋದಿಲ್ಲ. ಇಂಡೋರ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ, ಬಟ್ ಬಿಸಿಲು ಬೇಕೇ ಬೇಕು ಇದಕ್ಕೆ. ನೋಡಿ, ಈ ಥರ ಬಿಸಿಲಲ್ಲಿ 1 ಅವರ್ ಆದ್ರೂ ಇಡಬೇಕು ನೀವು. ಬೆಳಿಗ್ಗೆ ಆಗಿಲ್ಲ ಅಂದರೆ ಮಧ್ಯಾಹ್ನದ ಬಿಸಿಲು ಬರುತ್ತಲ್ಲ, ಬಿಸಿಲು ಬರುವಾಗ ಒಂದು ಸ್ವಲ್ಪ ಇಡಬೇಕು. ಮತ್ತು ಇವೆಲ್ಲ ಸೆಕ್ಯುಲೆಂಟ್ಸ್ಗಳು, ಇವು ಅಷ್ಟೇ. ನಾನು ಫಸ್ಟ್ ಏನು ಮಾಡಿದ್ದೆ, ಇದನ್ನು ನೆಟ್ಟು ನಂಗೆ ಫಸ್ಟ್ ಗೊತ್ತಿರಲಿಲ್ಲ, ಸ್ವಲ್ಪ ನೀರು ಜಾಸ್ತಿ ಹಾಕ್ತಾಯಿದ್ದೆ, ಎಲ್ಲ ಕೊಳ್ತೋಗ್ತಾ ಬಂತು. ಇವಾಗ ಪರವಾಗಿಲ್ಲ ನೋಡಿ, ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಇವಾಗ ಚೆನ್ನಾಗಿ ಬರ್ತದೆ. ನಾನು ಇದಕ್ಕೆ ವಾರಕ್ಕೆ ಒಂದೇ ಸರಿ ನೀರು ಹಾಕೋದು, ನೀಟಾಗಿ ನೀರು ಹಾಕ್ಬಿಟ್ಟು 1 ಅವರ್ ಬಿಸಿಲಿಗೆ ಇಟ್ಬಿಡ್ತೀನಿ. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಬರ್ತಾಯಿದೆ, ಮೊಳಕೆ ಹೊಡಿತಾ ಇದೆ. ಈಗ ಈ ಥರ ಗಿಡಗಳು ಮನೆಗೆ ಶೋ ಆಗಿಯೂ ಇರುತ್ತೆ, ಮತ್ತು ವಾಸ್ತುಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಅಷ್ಟೇ, ತುಂಬ ಚೆನ್ನಾಗಿ ಬರ್ತಾಯಿದೆ. ಇವಾಗ ಬರ್ತಾ ಇರೋದು ಇದು ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸರಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಮರಳೆಲ್ಲ ಮಿಕ್ಸ್ ಮಾಡಿ, ಮರಳು ಮತ್ತು ಮಣ್ಣನ್ನು ಎಲ್ಲ ಮಿಕ್ಸ್ ಮಾಡಿ ನೆಡಬೇಕು ಅಂತ ಹೇಳ್ತಾರೆ. ಹಾಗೇನಿಲ್ಲ, ಕುರಿ ಗೊಬ್ಬರದ ಮಣ್ಣಿದು ನಾನು ನೆಟ್ಟಿರೋದು. ಇದಕ್ಕೆ ನೀವು ಚೆನ್ನಾಗಿ ನೆಟ್ಕೊಂಡ್ರೂ ಸಾಕು. ನೀರು ಮಾತ್ರ ವಾರಕ್ಕೆ ಒಂದೇ ಸರಿ ಹಾಕಬೇಕು. ಹಾಗೆ ಡೈಲಿ 1 ಅವರ್ ಆದ್ರೂ ಕೂಡ ಅದಕ್ಕೆ ಬಿಸಿಲು ಬೀಳಬೇಕು. ಆವಾಗ ಈ ಗಿಡ ಚೆನ್ನಾಗಿ ಬರುತ್ತೆ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಜೇಡ್ ಪ್ಲ್ಯಾಂಟು ತುಂಬಾ ಒಳ್ಳೆಯದು. ನೀವು ಎಲ್ಲರೂ ಕೂಡ ಮನೆಯಲ್ಲಿ ಇಡಿ, ತುಂಬ ಕ್ಯೂಟಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ವಾಸ್ತು ಗಿಡ, ಧನ ವೃದ್ಧಿ ಆಗುತ್ತೆ. ಇದನ್ನ ಈ ಥರ ಚಿಕ್ಕ ಚಿಕ್ಕ ಪಾಟಿಗೆ ಹಾಕಿದ್ರೂ ಕೂಡ ಬರುತ್ತೆ. ಅಡಿಗಡೆ ಒಂದು ಹೋಲ್ ಮಾಡಿಬಿಟ್ಟು ಒಂದು ಚಿಕ್ಕದೊಂದು ಕಲ್ಲಿಟ್ಬಿಟ್ಟು ಈ ಥರ ಮಣ್ಣು, ಕುರಿ ಗೊಬ್ಬರದ ಮಣ್ಣು ನಾನು ಇದು ಹಾಕಿರೋದು. ಮರಳೆಲ್ಲ ಮಿಕ್ಸ್ ಮಾಡಬೇಕು ಅಂತ ಹೇಳ್ತಾರೆ, ಬಟ್ ಆ ಥರ ಎಲ್ಲ ಏನೂ ಇಲ್ಲ. ಕುರಿ ಗೊಬ್ಬರದೊಂದು ಒಳ್ಳೆ ಮಣ್ಣಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ ಅಂತ. ನಾನು ಇದು ನೆಟ್ಟು ಒಂದು 15 ಡೇಸ್ ಆಯಿತು, ಆವಾಗಲೇ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ನೀವು ಕೂಡ ಈ ಥರ ಗಿಡಗಳನ್ನೆಲ್ಲ ನೆಡಿ, ಮನೆಗೆ ಒಳ್ಳೆಯದು. ಮನೇಲಿ ಹಸಿರು ಗಿಡಗಳು ತುಂಬ ಇದ್ದಷ್ಟು ಒಳ್ಳೆಯದು. ನಂದಿನ್ನೂ ಬೇರೆ ಬೇರೆ ಪ್ಲ್ಯಾಂಟ್ಗಳಿದೆ, ತೋರಿಸ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಹಸಿರು ಗಿಡಗಳು ಮನೇಲಿ ಯಾವಾಗಲೂ ಇದ್ದರೆ ತುಂಬಾ ಒಳ್ಳೆಯದು. ಮತ್ತು ಇದು ನೋಡಿ, ಇದೊಂದು ತುಂಬ ಪುಟಾಣಿ ಪಾಟು, ನಾನು ಇದು ಹಾಕಿರೋದು ಪುಟಾಣಿ ಪಾಟಿಗೆ ಹಾಕಿದ್ದೀನಿ. ಇದು ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅದು ಒಂದು 15 ಡೇಸ್ ಆಯ್ತು ಅಷ್ಟೇ. ತುಂಬ ಚಿಕ್ಕದು ಅಂದರೆ ತುಂಬಾ ಪುಟ್ಟಿ ಗಿಡ ಇತ್ತಿದು, ಈಗ ಇಷ್ಟು ದೊಡ್ಡದಾಗಿದೆ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಅಲ್ವಾ. ಈ ಥರ ಗಿಡಗಳು ನೀವು ನೆಡಬೇಕು ಅಂತಂದರೆ ಈ ಥರ ಮೆಥಡ್ಗಳನ್ನೆಲ್ಲ ನೀವು ಫಾಲೋ ಮಾಡಬೇಕು. ಮೇಯ್ನ್ ಅಂದರೆ ನೀರು, ಇಂಥ ಗಿಡಗಳಿಗೆ ನೀರು ವಾರಕ್ಕೆ ಒಂದೇ ಸರಿ ಹಾಕಬೇಕು. ಹಾಗೆ 1 ಅವರ್ ಆದರೂ ಕೂಡ ಇದಕ್ಕೆ ಬಿಸಿಲು ಬೀಳಬೇಕು. ಹಾಗೆ ಇದು ಇಡುವಂತಹ ದಿಕ್ಕು ಪೂರ್ವ ದಿಕ್ಕಿಗೆ ಇಡ್ಬೋದು, ಹಾಗೆ ಆಗ್ನೇಯ ದಿಕ್ಕಿಗೂ ಕೂಡ ಇಡ್ಬೋದು. ಪೂರ್ವ ದಿಕ್ಕಲ್ಲಿಟ್ಟರೆ ತುಂಬಾ ಒಳ್ಳೆಯದು. ಥ್ಯಾಂಕ್ ಯು.